ಮಂಡ್ಯದ ಕೆರಗೋಡಿ ಗ್ರಾಮದಲ್ಲಿ ಪ್ರತಿಭಟನೆಯ ಸ್ವರೂಪ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹನುಮ ಧ್ವಜವನ್ನ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗಿನಿಂದಲೂ ಕೂಡ ಪ್ರತಿಭಟನೆಯನ್ನ, ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಪೊಲೀಸ್ ಫೋರ್ಸ್ ಅನ್ನ ಬಳಸಿ ಲಘು ಲಾಠಿ ಚಾರ್ಜ್ ಅನ್ನ ಕೂಡ ಬೆಳಗ್ಗೆ ನಡೆಸಲಾಗಿತ್ತು. ಪ್ರತಿಭಟನಾಕಾರರ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕೆರಗೋಡಿ ಗ್ರಾಮ ಮಂಡ್ಯದಲ್ಲಿ ಹನುಮ ಧ್ವಜ ಅದನ್ನ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ನಿಲುವನ್ನ ವಿರೋಧಿಸಿ ಗಣಿಗ ರವಿ ಅವರ ಫ್ಲೆಕ್ಸ್ ಅನ್ನ ಹರಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕೆರಗೋಡಿ ಗ್ರಾಮದ ಜನ. ಇದಕ್ಕೆ ಇದೀಗ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಬೆಂಬಲ ಕೂಡ ಲಭ್ಯವಾಗಿದೆ. ವಿರೋಧ ಪಕ್ಷಗಳ ಸದಸ್ಯರ ಬೆಂಬಲ ಕೂಡ ವ್ಯಕ್ತವಾಗಿದೆ. ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ಕೂಡ ಬಿರುಸುಗೊಳ್ತಾ ಇದೆ. ದೃಶ್ಯಗಳು ನಿಮ್ಮ ಮುಂದೆ. ನೇರ ಪ್ರಸಾರದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆ ಹಾಗೆ ಅಲ್ಲಿನ ಗ್ರಾಮಸ್ಥರು ಹಾಗೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರ ಆಕ್ರೋಶ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಸದ್ಯಕ್ಕೆ ಸ್ಥಳದಲ್ಲ ಏನೆಲ್ಲ ಘಟನೆಗಳಾಗ್ತಾ ಇದೆ, ಹಾಗೆ ಪರಿಸ್ಥಿತಿ ಯಾವ ರೀತಿ ಇದೆ ಇದರ ವಿವರಣೆಯೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅಂತ ಹೇಳಿ ತಾವು ಸ್ಥಳದಲ್ಲೇ ಇದ್ದೀರಿ. ಏನೆಲ್ಲ ಕಾಣ್ಲಿಕ್ಕೆ ಸಿಗ್ತಾ ಇದೆ ಅಲ್ಲಿ ವಿವರಿಸ್ತಾ ಹೋಗೋದಾದ್ರೆ? ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಾನ್ ಧ್ವಜ ಇಳಿಸಿದ ಬಳಿಕ ಪ್ರತಿಭಟನೆ ಕಿತ್ತು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂತದ್ದು. ಈಗಾಗಲೇ ಹೋರಾಟ ತೀವ್ರಗತಿಯಲ್ಲಿ ಸಾಗ್ತಾ ಇರುವಂತದ್ದು. ಇಷ್ಟೊತ್ತವರೆಗೂ ಕೂಡ ತಾಳ್ಮೆ ಇದ್ದಂತ ಪ್ರತಿಭಟನಾಕಾರರು ಮತ್ತೆ ಬೀದಿಗಿಳಿದು ಅಂದ್ರೆ ಧ್ವಜಸ್ತಂಭ ಹತ್ರ ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನು ಈ ಧ್ವಜಸ್ತಂಭ ಇದೆ, ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತ ಈಗ ಪಟ್ಟಿಡಿರುವಂತದ್ದು. ಹನುಮಾನ್ ಧ್ವಜ ಇಳಿಸಾದ ಬಳಿಕ ರಾಷ್ಟ್ರಧ್ವಜವನ್ನ ಹಾರಿಸ್ತೀವಿ ಅಂತ ಹೇಳಿ ಮುಂದಾಗಿರುವಂತದ್ದು. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಯಾವಾಗ್ಲೂ ಕೂಡ ಮಧ್ಯಾಹ್ನದ ನಂತರ ರಾಷ್ಟ್ರಧ್ವಜ ಹಾರಿಸೋದಿಲ್ಲ ನಮ್ಮ ದೇಶದಲ್ಲಿ. ಆದ್ರೆ ಇಲ್ಲಿ ಬೇಕು ಅಂತ ರಾಜಕೀಯ ಮಾಡ್ಕೊಂಡು ರಾಷ್ಟ್ರ ಧ್ವಜಕ್ಕೂ ಕೂಡ ಅವಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ತರಾತುರಿ ವಿರೋಧದ ನಡುವೆ ಅಂದ್ರೆ ಹನುಮಾನ್ ಧ್ವಜವನ್ನ ಇಳಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ. ಇದನ್ನ ಮರೆಮಾಚಬೇಕು, ಜೊತೆಗೆ ಬೇರೆ ಕಡೆ ವಿಚಾರವನ್ನ ಡೈವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ನವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಒಂದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರ್ತಾ ಇರುವಂತದ್ದು. ಜೊತೆಗೆ ಯಾವಾಗ ಪೊಲೀಸ್ನವರು ಒಂದು ತ್ರಿವರ್ಣ ಧ್ವಜವನ್ನ ಆರಿಸ್ತೀವಿ ಅಂತ ಹೇಳ್ತಾ ಇದ್ರು, ಆಗ ಧ್ವಜಸ್ತಂಭದ ಬಳಿ ಹೋದಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಕೂಡ ಶುರುವಾಗಿರುವಂತದ್ದು. ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ನವರು ನಿಜಕ್ಕೂ ಕೂಡ ಸಾಹಸವನ್ನ ಪಡ್ತಾ ಇದ್ದಾರೆ. ಮುಂಜಾನೆಯಿಂದಲೂ ಕೂಡ ಪ್ರತಿಭಟನೆ ನಿರಂತರವಾಗಿ ಸಾಗಿರುವಂತದ್ದು. ಯಾವಾಗ ಪೊಲೀಸರು ಮುಂಜಾನೆ ವೇಳೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಕ್ಕೆ ಬರ್ತಾರೆ, ಆ ಸಂದರ್ಭದಲ್ಲೇ ಗ್ರಾಮಸ್ಥರಿಗೆ ಸುಳಿವು ಸಿಕ್ಕಿತ್ತು ಇವತ್ತು ಹನುಮಾನ್ ಧ್ವಜವನ್ನ ಇಳಿಸೋದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಅಂತ. ಅದ್ರ ಜೊತೆಗೆ ಆ ಸಂದರ್ಭಕ್ಕೆ ಎಸ್ ಶಿವಮೂರ್ತಿ ಹಾಗೂ ತಹಸೀಲ್ದಾರ್ ಶಿವಕುಮಾರ್ ಬಿರಾದರ್ ಅವರು ಕೂಡ ಬಂದಿದ್ರು. ಆಗ ಪಕ್ಕ ಆಗಿತ್ತು. ಹಾಗಾಗಿ ಗ್ರಾಮಸ್ಥರೆಲ್ಲ ಜಮಾವಣೆಗೊಂಡಿದ್ರು. ಆಗಿಂದಲೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡೇ ಬರ್ತಾ ಇದ್ರು, ವಿರೋಧವನ್ನ ಮಾಡ್ಕೊಂಡೇ ಬರ್ತಾ ಇದ್ರು. ಆದ್ರೆ 9 ಗಂಟೆಯ ಸಮಯದಲ್ಲಿ ಧ್ವಜವನ್ನ ಇಳಿಸೋದಕ್ಕೆ ಮುಂದಾದ್ರು. ಎಷ್ಟೇ ವಿರೋಧ ಮಾಡಿದ್ರು ಕೂಡ, ಜೊತೆಗೆ ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಅವರ ಆಕ್ರೋಶದ ಪ್ರತಿಭಟನೆಯ ನಡುವೆ ಕೂಡ ಧ್ವಜವನ್ನ ಇಳಿಸ್ತಾರೆ. ಅದಾದ ಬಳಿಕ ಈಗ ಮತ್ತೊಂದು ಸ್ವರೂಪವನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇಡೀ ರಾಜ್ಯದ ಗಮನವನ್ನ ಕೆರಗೋಡು ಹನುಮತ್ ಧ್ವಜ ಸೆಳೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗ ಹನುಮತ್ ಧ್ವಜವನ್ನ ಈ ಮತ್ತೊಂದು ಹನುಮತ್ ಧ್ವಜವನ್ನ ಈಗ ಆರಿಸುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಅಂದ್ರೆ ಧ್ವಜವನ್ನ ಸ್ತಂಭದ ಮೇಲೆ ಆರಿಸ್ತಾ ಇಲ್ಲ, ಬದಲಿಗೆ ಕಾರ್ಯಕರ್ತನೊಬ್ಬ ಅಂದ್ರೆ ಈ ಗ್ರಾಮಸ್ಥನೊಬ್ಬ
ಧ್ವಜವನ್ನು ಹಿಡಿದು ಸ್ತಂಭವನ್ನು ಹತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆ ಮೂಲಕ ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇರುವಂತದ್ದು. ಅದ್ರ ಜೊತೆಗೆ ಸ್ತಂಭಕ್ಕೆ ಬಾವುಟ ಕಟ್ಟುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಗಮನಿಸುವುದು ಈಗ ಆನಂದ್ ಪ್ರತಿಭಟನಾಕಾರರ ಆಗ್ರಹ ಏನು ಅಂತ ಹೇಳಿ ಕೆಲವರು ಹೇಳ್ತಿದ್ರು ಕ್ಷಮೆ ಕೇಳಬೇಕು, ಕೆಲವರು ಹೇಳ್ತಿದ್ರು ಅದನ್ನ ಯಾರು ತೆರವುಗೊಳಿಸಿದ್ರು, ಹೇಗೆ ತೆರವುಗೊಳಿಸಿದ್ರು ಹಾಗೆ ವಾಪಸ್ ಹಾಕ್ಬೇಕು ಅಂತ ಹೇಳಿ. ಪ್ರತಿಭಟನಾಕಾರರ ಆಗ್ರಹ ಏನು ಅಂತ ಹೇಳಿ. ಪ್ರತಿಭಟನಾಕಾರರ ಆಗ್ರಹವು ಕೂಡ ಅದೇ ಆಗಿರುವಂತದ್ದು. ಅಂದ್ರೆ ಏನು ಹನುಮ ಧ್ವಜವನ್ನ ರೈಟ್ ಆನಂದ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೇರ ಪ್ರಸಾರದ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ ಮಂಡ್ಯದ ಕೆರಗೋಡಿ ಗ್ರಾಮದಿಂದ. ಪೊಲೀಸರ ದೌರ್ಜನ್ಯಕ್ಕೆ ಧಿಕ್ಕಾರ, ಪೊಲೀಸರ ದೌರ್ಜನ್ಯಕ್ಕೆ ಧಿಕ್ಕಾರ. ಚಂದ್ರಶೇಖರ್ ಆಜಾದ್ ನೀವಾಗಿ, ಭಗತ್ ಸಿಂಗ್ ನೀವಾಗಿ, ಸುಭಾಷ್ ಚಂದ್ರ ಬೋಸ್ ನೀವಾಗಿ. ಪೊಲೀಸರ ಲಾಠಿ ಹೇಟಿಗಳು, ಗುಂಡಿ ನೇತಿಗಳಿಗೆ ಅಂಧದ ಆಲೋಕದ ಹೋರಾಟಗಾರರು ಮುನ್ನುಗ್ಗಲಿ. ಪೊಲೀಸರಿಗೆ ಪ್ರತಿರೋಧವನ್ನು ತೋರಿ. ಮಂಡ್ಯದ ಹುಲಿಗಳು ಕರಿಗೌಡ ಬ್ರಿಟಿಷರ ಕೂಟಿನೇಟಿಗೆಯಲ್ಲಿದ್ದಾನೆ. ಶಿವಪುರ ಜಗ ಸತ್ಯಾಗ್ರಹದಲ್ಲಿ ಇದೇ ರೀತಿ ಧ್ವಜಾರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ ಕೆ ವೀರಣ್ಣಗೌಡರು ಇದೇ ರೀತಿ ಪೊಲೀಸರು ಸುತ್ತುವರೆದಿದ್ರು. ಅಂದು ಶಿವಪುರದಲ್ಲಿ ನಮ್ಮ ಪೂರ್ವಜರು ಪೊಲೀಸರ ಲಾಠಿ ಏಟಿಗೆ ಇರಲಿಲ್ಲ, ಊಟಿ ಏಟಿಗೆ ಇರಲಿಲ್ಲ, ಗುಂಡಾಟಿಗೆ ಇರಲಿಲ್ಲ. ನಾವು ಅಂದಿದೆ ಪ್ರತಿಯೊಬ್ಬನು ಭಗತ್ಸಿಂಗಾಗಿ ಒಮ್ಮೆಗೆ, ಪ್ರತಿಯೊಬ್ಬನು ಸುಭಾಷ್ ಚಂದ್ರ ಬೋಸ್ ನಿಮ್ಮಲ್ಲಿ ಆಗಲಿ, ಚಂದ್ರಶೇಖರ್ ಆಜಾದ್ ನಿಮ್ಮ ತೋಳಲ್ಲಿ ಶಕ್ತಿಯನ್ನು ತುಂಬಲಿ. ಕೆರಗೋಡು ಗ್ರಾಮದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಆ ಒಂದು ಹನುಮ ಧ್ವಜವನ್ನ ಯಾವ ಅರ್ಜುನ ಸ್ತಂಭ ಧ್ವಜಸ್ತಂಭದಿಂದ ಕೆಳಗಿಳಿಸಲಾಗಿತ್ತು ಅಲ್ಲಿ ಮತ್ತೆ ಸ್ಥಾಪನೆ ಮಾಡುವ ಪ್ರಯತ್ನವನ್ನ ಅಲ್ಲಿನ ಗ್ರಾಮಸ್ಥರು ಮಾಡ್ತಿದ್ದಾರೆ. ಇದೀಗ ಹನುಮ ಧ್ವಜದ ಜೊತೆಗೆ ಶ್ರೀರಾಮಚಂದ್ರನ ಭಾವಚಿತ್ರ ಕೂಡ, ಒಂದು ಫ್ಲೆಕ್ಸ್ ಕೂಡ ಕೈಯಲ್ಲಿ ಹಿಡಿದು, ಭಗವದ್ ಧ್ವಜಗಳನ್ನ ಕೈಯಲ್ಲಿ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಹಾಗೆ ಗ್ರಾಮಸ್ಥರ ನಡುವೆ ನಿರಂತರವಾಗಿ ಮಾತಿನ ಚಕಮಕಿ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಅದನ್ನ ಗಮನಿಸ್ತಾ ಇದ್ದೀರಿ. ಹಾಗೆ ಪರಿಸ್ಥಿತಿಯನ್ನ ತಹಬದಿಗೆ ತರುವ ಪ್ರಯತ್ನವಾಗಿ ಪೊಲೀಸರು ಲಘು ಲಾಠಿ ಚಾರ್ಜ್ ಅನ್ನ ಕೂಡ ಬೆಳಗ್ಗೆ ಮಾಡಿದರು. ಅದಾದ ನಂತರದಲ್ಲಿ ವಿರೋಧ ಪಕ್ಷಗಳ ನಾಯಕರುಗಳು, ಅದರಲ್ಲೂ ಸ್ಥಳೀಯ ಶಾಸಕರು, ಮಾಜಿ ಸಚಿವರು, ಈಗ ಹಾಲಿ ಜೆಡಿಎಸ್ ಹಾಗೆ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥವರು ಆ ಗ್ರಾಮಕ್ಕೆ ದೌಡಾಯಿಸಿದ್ದಾರೆ. ಹಾಗೆ ಕಾಂಗ್ರೆಸ್ ಸರ್ಕಾರದ ನಿಲುವನ್ನ ಖಂಡಿಸಿ ಮಾತನಾಡ್ತಿದ್ದಾರೆ. ಆ ಮೂಲಕ ಕೆರಗೋಡು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಈಗ ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ. ಮತ್ತೊಂದು ಕಡೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮತ್ತಷ್ಟು ಬಿರುಸುಗೊಳಿಸ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಬ್ರಿಟಿಷರ ಗುಲಾಮರಾಗಿದ್ದಂತಹ ಪೊಲೀಸರು ಒಂದು ಲಾಠಿ ಬೀಸಿದರು. ಅದೇ ಪೊಲೀಸರು ಇಂದು ಬಜರಂಗ ಬಲಿಗಳ ಮೇಲೆ, ರಾಮಭಕ್ತರ ಮೇಲೆ, ಕೆರಗೋಡು ಗ್ರಾಮಸ್ಥರ ಮೇಲೆ ದಾಳಿ ಮಾಡುತ್ತಿದ್ದಾರೆ. ಅಂಜದಿರಿ, ಅಳುತ್ತದಿರಿ, ಹೋರಾಟ ನಿಲ್ಲಿಸದಿರಿ. ಮುನ್ನುಗ್ಗಿ ಹೋರಾಟಗಾರರೇ, ನಿಮ್ಮಲ್ಲಿ ಪ್ರತಿಯೊಬ್ಬನು ಭಗತ್ ಸಿಂಗ್ ಆಗಿ, ಚಂದ್ರಶೇಖರ್ ಆಜಾದ್ ನಿಮ್ಮಲ್ಲಿ ಅದರಲ್ಲಿ, ಸುಭಾಷ್ ಚಂದ್ರ ಬೋಸ್ ನಿಮ್ಮಲ್ಲಿ ಶಕ್ತಿ ತುಂಬಲಿ. ನಾವು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹುಟ್ಟಿರಲಿಲ್ಲ, ಆದರೆ ಇಂದು ಇದೇ ನಮಗೆ ಸ್ವಾತಂತ್ರ್ಯ ಹೋರಾಟ. ಆ ಕೆಚ್ಚು ನಿಮ್ಮಲ್ಲಿ ಅರಳಲಿ. ಸ್ವಾತಂತ್ರ್ಯ ಹೋರಾಟದ ಕೆಚ್ಚು ನಿಮ್ಮಲ್ಲಿ ಅರಳಲಿ. ಹೋರಾಟಗಾರರೇ, ಹಿಂದೂ ಹೋರಾಟಗಾರರೇ, ಸ್ವಾತಂತ್ರ್ಯ ಹೋರಾಟಗಾರರ ಕೆಚ್ಚು, ಸ್ಥೈರ್ಯ ನಿಮ್ಮಲ್ಲಿ ಅರಳಲಿ. ಮುನ್ನುಗ್ಗಿ ಹೋರಾಡಿ, ಪೊಲೀಸರಿಗೆ ಪ್ರತಿರೋಧವನ್ನು ತೋರಿ, ಪೊಲೀಸರ ಲಾಠಿ ಏಟಿಗೆ, ಊಟಿ ನೇಟಿಗೆ, ಗುಂಡಿ ನೇಟಿಗೆ ಎಂದಿದ್ದೀರಿ. ಬಲಿದಾನವಾಗದೆ ದಕ್ಕದು ಸ್ವಾತಂತ್ರ್ಯ. ತ್ಯಾಗವಿಲ್ಲದೆ, ಬಲಿದಾನವಿಲ್ಲದೆ ದಕ್ಕದು ಸ್ವಾತಂತ್ರ್ಯ. ನಮಗೆ ಬೇಕು ಸ್ವಾತಂತ್ರ್ಯ, ಪೊಲೀಸರಿಂದ ಸ್ವಾತಂತ್ರ್ಯ.
ಯಾರಿಗೆ ಬೇಕು ಸ್ವಾತಂತ್ರ್ಯ? ನಮಗೆ ಬೇಕು ಸ್ವಾತಂತ್ರ್ಯ. ಪೊಲೀಸರ ದೌರ್ಜನ್ಯದ ವಿರುದ್ಧ ನಮ್ಮ ಸ್ವಾತಂತ್ರ್ಯ. ಹೇಳಿ, ನಮಗೆ ಬೇಕು ಸ್ವಾತಂತ್ರ್ಯ. ಪೊಲೀಸರ ದೌರ್ಜನ್ಯದ ವಿರುದ್ಧ ಬೇಕು ಸ್ವಾತಂತ್ರ್ಯ. ಜಿಲ್ಲಾಡಳಿತದ ದೌರ್ಜನ್ಯದ ವಿರುದ್ಧ ಬೇಕು ಸ್ವಾತಂತ್ರ್ಯ. ಮುನ್ನುಗ್ಗಿ ಬಂದಿದೆ ಭಗತ್ ಸಿಂಗ್ ಮನೆಯಲ್ಲಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಪೊಲೀಸರ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ಹೋರಾಡಿದವರೇ ಬಂಧುಗಳೇ. ಅಂದು ಅವರು ಪೊಲೀಸರ ಗುಂಡಿ ಏಟಿಗಾಗಲಿ ಲಾಠಿ ಏಟಿಗಾಗಲಿ ಎದುರದೆ ಹೋರಾಡದಿದ್ದರೆ ದಕ್ಕುತ್ತಿದ್ದ ಸ್ವಾತಂತ್ರ್ಯ, ದಕ್ಕುತ್ತಿದ್ದ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹೋರಾಟ, ಆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹೋರಾಟ. ಈ ಹೋರಾಟದಲ್ಲಿ ನಾವು ಗೆಲುವು ಖಚಿತ. ಹೋರಾಟಗಾರರ ಧೈರ್ಯ, ಶೌರ್ಯ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯದ ಸಾಮರ್ಥ್ಯದಿಂದಲೇ ಶಕ್ತಿಸುತ್ತಲೇ ಶಿವಪುರದ ಸತ್ಯಾಗ್ರಹ ಸೌಧದ ಸಂದರ್ಭದಲ್ಲಿ, ಆ ಧನ ಸತ್ಯಾಗ್ರಹದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ಧ್ವಜಾರೋಹಣ ಮಾಡಿದರು. ಇಂದು ಕೆರಗೋಡಿನಲ್ಲಿ, ಅಂದು ಶಿವಪುರ, ಇಂದು ಕೆರಗೋಡು. ಧ್ವಜಕ್ಕಾಗಿ ಹೋರಾಡಿದ್ದು ಎರಡು ಸಂದರ್ಭದಲ್ಲಿ, ಅಂದು ಶಿವಪುರದಲ್ಲಿ, ಇಂದು ಕೆರಗೋಡಿನಲ್ಲಿ. ಕೆರಗೋಡಿನಲ್ಲಿ ಧ್ವಜ ಸತ್ಯಾಗ್ರಹ, ಕೆರಗೋಡಿನಲ್ಲಿ ಧ್ವಜ ಸತ್ಯಾಗ್ರಹ, ಶಿವಪುರದ ಸತ್ಯಾಗ್ರಹದ ರೀತಿಯಲ್ಲೇ ಒಂದು. ಡೀಟೇಲ್ಸ್ ಸ್ಥಳದಲ್ಲೇ ಇರುವ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಯಾವ ಧ್ವಜವನ್ನ ತೆರವುಗೊಳಿಸಿದ್ರು ಪೊಲೀಸರ ಬಲವನ್ನ ಉಪಯೋಗಿಸಿ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದೇ ಧ್ವಜವನ್ನ ಆ ಊರಿನ ನಾರಿ ಶಕ್ತಿ ಮಹಿಳೆಯರು ಸೇರಿ ಮತ್ತೆ ಕಟ್ಟುವ ಪ್ರಯತ್ನ ಮಾಡ್ತಾ ಇರೋ ದೃಶ್ಯ. ಕೆಲವರು ಹೇಳ್ತಿದ್ದಾರೆ, ಇಲ್ಲ ಇದೆಲ್ಲ ಒಂದು ಪ್ಲಾಂಟೆಡ್ ಪ್ರತಿಭಟನೆ, ಆ ಗ್ರಾಮಸ್ಥರು ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ, ಬದಲಾಗಿ RSS, ಬಿಜೆಪಿ ಇತ್ಯಾದಿ ಪಕ್ಷಗಳು, ಹಿಂದೂ ಸಂಘಟನೆಗಳು ಜನರನ್ನ ಉದ್ರೇಕಕ್ಕೆ ಒಳಗಾಗುವಂತೆ ಮಾಡ್ತಿದ್ದಾರೆ ಅಂತ ಹೇಳಿ. ನಿಜನಾ? ಆಕ್ಚುಲಿ ನಡೀತಿರೋದು ಏನು? ಈ ಧ್ವಜವನ್ನ ಮತ್ತೆ ಕಟ್ಲಿಕ್ಕೆ ಹೋಗ್ತಿರುವವರು ಗ್ರಾಮಸ್ಥರ ಅಥವಾ ಯಾವುದೋ ಒಂದು ಸಂಘಟನೆಯವರ? ಏನ್ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? ಈಗೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಹಿಳೆಯರೇ ಧ್ವಜಸ್ತಂಭಕ್ಕೆ ಏನು ಫ್ಲೆಕ್ಸ್ ಹಾಗೂ ರಾಮನ ಬಾವುಟವನ್ನ ಕಟ್ತಾ ಇದ್ದಾರೆ. ಇವರು ಇಲ್ಲಿನ ನಿವಾಸಿಗಳೇ, ಈ ಗ್ರಾಮಸ್ಥರೇ. ಈ ಮಹಿಳೆಯರು ಈ ಕ್ಷಣಕ್ಕೆ ಬಂದಿಲ್ಲ, ಅವರು ನಿನ್ನೆಯಿಂದಲೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವ್ರು. ಮುಂಜಾನೆ ಯಾವಾಗ ಪೊಲೀಸ್ನವರು ಗ್ರಾಮಕ್ಕೆ ಬರ್ತಾರೆ, ಆಗ ಮನೆಯಿಂದ ಬಂದಂಥವ್ರು ಇನ್ನೂ ಕೂಡ ಹೋರಾಟದಲ್ಲಿ ನಿರತರಾಗಿದ್ದಾರೆ. ಯಾವಾಗ ಪೊಲೀಸ್ನವರು ಯುವಕರನ್ನ ತಡೆಯೋದಕ್ಕೆ ಮುಂದಾದ್ರು, ಆಗ ನಾವೇ ಕಟ್ತೀವಿ ಅಂತ ಹೇಳಿ ಧ್ವಜಸ್ತಂಭಕ್ಕೆ ಏಣಿ ಸಹಾಯದಿಂದ ರಾಮನ ಫ್ಲೆಕ್ಸ್ ಹಾಗೂ ರಾಮನ ಧ್ವಜ ಕಟ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು. ಅದೇ ರೀತಿ ಸಾಕಷ್ಟು ಯುವಕರುಗಳು ಈ ಗ್ರಾಮಸ್ಥರು ಬಂದಿರುವಂತದ್ದು. ಜೊತೆಗೆ ಈಗ ದೃಶ್ಯದಲ್ಲಿ ನೀವು ಗಮನಿಸಬಹುದು, ಒಂದು ಬಾವುಟ ಅಂದ್ರೆ ಒಂದು ಧ್ವಜವನ್ನ ಇಳಿಸಿದ್ರು. ಈಗ ನೂರಾರು ಧ್ವಜಗಳು ಈಗ ಕಾರ್ಯಕರ್ತರ ಕೈಯಲ್ಲಿ ಸೇರ್ತಾ ಇದೆ. ನೀವು ಹೇಳಿದಂಗೆ ಹೊರಗಡೆಯಿಂದ ಜನ ಬಂದಿದ್ರ ಅಂತ ಕೇಳಿದ್ರೆ, ಇಲ್ಲಿ ಯಾವಾಗ ಪ್ರತಿಭಟನೆ ಶುರುವಾಯಿತು, ಯಾವಾಗ ಇಲ್ಲಿ ಪ್ರತಿಭಟನೆಯ ಸ್ವರೂಪ ಬದಲಾಯಿತು, ಆಗ ಹಿಂದೂ ಕಾರ್ಯಕರ್ತರು ಹೊರಗಡೆಯಿಂದ ಅಂದ್ರೆ ಈ ಮಂಡ್ಯ ಜಿಲ್ಲೆಯ ಹಲವೆಡೆಯಿಂದ ಬಂದಿದ್ದಾರೆ. ಹಲವೆಡೆಯಿಂದ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು, JDS ಮುಖಂಡರು ಕೂಡ ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಹೋರಾಟದ ಸ್ವರೂಪ ಬದಲಾಗ್ತಾ ಇರುವಂತದ್ದು. ಮಧ್ಯಾಹ್ನದ ವೇಳೆಗೆ ಅಂದ್ರೆ ಮಧ್ಯಾಹ್ನ 3 ಗಂಟೆ ವೇಳೆಗೆ ವಿರೋಧ ಪಕ್ಷದ ನಾಯಕ R. ಅಶೋಕ್ ಸೇರಿದಂತೆ ಸಾಕಷ್ಟು ಬಿಜೆಪಿ ನಾಯಕರುಗಳು ಹಾಗೂ JDS ನಾಯಕರುಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಮುಂದಿನ ಹೋರಾಟ ಹೇಗಿರಬೇಕು ಅನ್ನೋದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಈ ಒಂದು ಧ್ವಜಸ್ತಂಭದಲ್ಲಿದ್ದಂತ ಹನುಮನ ಧ್ವಜವನ್ನ ಕೆಳಗಡೆ ಇಳಿಸಿದ್ರು. ಅದಾದ ಬಳಿಕ ಒಂದು ನಿರ್ಧಾರಕ್ಕೆ ಈ ಗ್ರಾಮಸ್ಥರು ಬಂದಿರುವಂತದ್ದು. ಅಂದ್ರೆ ನಾಳೆಯಿಂದ ಪ್ರತಿ ಮನೆಯಲ್ಲೂ ಕೂಡ ಧ್ವಜವನ್ನ ಹಾರಿಸ್ತೀವಿ. ಆ ಮೂಲಕ ನಾವು ಈ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ನಮಗೆ ನಮ್ಮ ಊರಿನಲ್ಲಿ ನಾವು ನಮ್ಮ ಧರ್ಮದ ಸಂಕೇತ ಆಗಿರುವಂತಹ, ನಮ್ಮ ಭಾವನೆಯ ಸಂಕೇತ ಆಗಿರುವಂತದ ಏನು ಹಿಂದೂ ಅಂದ್ರೆ ಹನುಮ ಧ್ವಜವನ್ನ ಹಾರಿಸ್ತಾ ಇದ್ವಿ, ಕೇಸರಿ ಧ್ವಜವನ್ನ ಹಾರಿಸ್ತಾ ಇದ್ವಿ. ಅದು ನಮ್ಮ ಹಣದಿಂದ ಧ್ವಜ ಸ್ತಂಭವನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಪಂಚಾಯಿತಿ ಸಭೆಯಲ್ಲೂ ಕೂಡ ಅಂದ್ರೆ ಸಾಮಾನ್ಯ ಸಭೆಯಲ್ಲೂ ಕೂಡ ಗ್ರಾಮ ಪಂಚಾಯಿತಿಯ 20ಕ್ಕೂ ಹೆಚ್ಚು ಸದಸ್ಯರು ಸಹಿ ಮಾಡಿ ಇದಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಆದ್ರೂ ಕೂಡ ಇಲ್ಲಿ ಕೇಸರಿ ಧ್ವಜವನ್ನ ಹಾರಿಸೋದಕ್ಕೆ ರಾಜಕೀಯ
ಮುಖಂಡರುಗಳು ಅಂದ್ರೆ ಏನಂತಾರೆ ಅದಕ್ಕೆ ಷಡ್ಯಂತ್ರ ಮಾಡಿ ಈ ಧ್ವಜವನ್ನು ಇಳಿಸಿದ್ದಾರೆ. ಇದು ಅಧಿಕಾರದ ದುರ್ಬಳಕೆ ಆಗಿದೆ. ಹೀಗಾಗಿ ಇಲ್ಲಿ ಮತ್ತೆ ಕೇಸರಿ ಧ್ವಜ, ಹನುಮನ ಧ್ವಜ ಆರಿಸಬೇಕು, ಇಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದುವರಿತದೆ, ಇದಿಷ್ಟಕ್ಕೆ ಮಾತ್ರ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಹೋರಾಟದ ಸ್ವರೂಪ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ. ಜೊತೆಗೆ ಇಲ್ಲಿನ ಪ್ರತಿಭಟನಾಕಾರರನ್ನ ಪೊಲೀಸರು ನಿಯಂತ್ರಣ ಮಾಡೋದಕ್ಕೆ ಹರಸಾಹಸನೆ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸ್ಮಿತಾ, ಈಗ ಸ್ಥಳೀಯವಾಗಿ ಒಂದಷ್ಟು ಜನ ರಾಜಕೀಯ ಪ್ರತಿನಿಧಿಗಳಿದ್ದಾರೆ, ಹಾಗೆ ಆಚೆಯಿಂದ ಕೂಡ ವಿರೋಧ ಪಕ್ಷದ ಕೆಲ ಸದಸ್ಯರು ಅಲ್ಲಿಗೆ ಆಗಮಿಸ್ತಿದ್ದಾರೆ. ಸೊ ರಾಜಕೀಯ ವರ್ಷನ್ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಲ್ಲಿ ಆನಂದ್? ಈಗ ಗಣಿಗ ರವಿ ಅವರು ನಿಮ್ಮ ಹತ್ರ ಪ್ರತಿಕ್ರಿಯೆ ನೀಡಿದ್ರು, ಅವ್ರದ್ದೇ ಒಂದು ಆಂಗಲ್ ಇತ್ತು. ಹಾಗೆ ಬಿಜೆಪಿ ನಾಯಕರು, JDS ನ ನಾಯಕರು ಕೂಡ ಇದಕ್ಕೆ ತಮ್ಮದೇ ಆದ ವರ್ಷನ್ ಅನ್ನ ಹೇಳ್ತಿದ್ದಾರಲ್ಲ ಆಗ್ತಿರುವ ಘಟನೆ. ಒಟ್ಟಾರೆ ರಾಜಕೀಯ ಚಿತ್ರಣ ಈ ಘಟನೆ ಬಗ್ಗೆ ಖಂಡಿತವಾಗ್ಲೂ ರಾಜಕೀಯವಾಗೂ ಕೂಡ ಈ ಒಂದು ಪ್ರಕರಣ ಬೆಳೀತಾ ಅಂದ್ರೆ ಸ್ವರೂಪ ಬದಲಾಯಿಸ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾವಾಗ ಈ ಒಂದು ಬಾವುಟವನ್ನ ತೆರವುಗೊಳಿಸಿದ್ರು, ಆ ನಂತರ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಲೀಡರ್ಗಳು ಮುಂದಾದ್ರು. ಅದಾದ ಬಳಿಕ ಇದು ರಾಜಕೀಯವಾಗಿ ಅಂದ್ರೆ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಯಾವಾಗ ಗಣಿಗ ರವಿಯನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಕ್ಷೇತ್ರ ಗಣಿಗ ರವಿಯವರ ಅಂದ್ರೆ ಮಂಡ್ಯ ಕ್ಷೇತ್ರದ ಗ್ರಾಮ. ಹೀಗಾಗಿ ಇಲ್ಲಿನ ಪ್ರತಿನಿಧಿಸುವಂತ ಶಾಸಕರುಗಳು ಇಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಆಗುವಂತ ಸಂದರ್ಭದಲ್ಲಿ ಬಂದು ನಮ್ಮ ಪರವಾಗಿ ನಿಲ್ಬೇಕಾಗಿತ್ತು. ಜೊತೆಗೆ 20ನೇ ತಾರೀಕು ನಾವು ಬಾವುಟವನ್ನ ಹಾರಿಸ್ತೀವಿ. ಅದ್ರ ಜೊತೆಗೆ ಈಗೇನ್ ಸ್ತಂಭ ಕಾಣಿಸ್ತಾ ಇದೆ, ಈ ಸ್ತಂಭವನ್ನ ಜಾಗ ಗುರುತು ಮಾಡಿಕೊಟ್ಟವರು ಶಾಸಕರೇ ಅಂತ ಹೇಳ್ತಾ ಇರುವಂತದ್ದು. ಇವರು ಏನು ಇಲ್ಲಿ ಎದುರುಗಡೆ ಒಂದು ಹನುಮ ದೇವಸ್ಥಾನ ಇದೆ, ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಧ್ವಜಸ್ತಂಭವನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಗಣಿಗ ರವಿಯವರು ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಧ್ವಜಸ್ತಂಭವನ್ನ ಮಾಡ್ತಾ ಇದ್ರಿ, ಅದನ್ನ ಚೆನ್ನಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿ ಅಂತ ಅವರೇ ಈ ಒಂದು ಜಾಗವನ್ನ ಗುರುತು ಮಾಡ್ಕೊಟ್ಟಿದ್ರು. ಆದ್ರೆ ಈಗ ಯಾವಾಗ ರಾಮ ಮಂದಿರ ಉದ್ಘಾಟನೆ ಆಯ್ತು, ಎಲ್ಲೆಲ್ಲೂ ಕೂಡ ರಾಮ ಜಪ ಮಾಡೋದಕ್ಕೆ ಶುರು ಆಯ್ತು. ಆಗ ಇದನ್ನ ರಾಜಕೀಯವಾಗಿ ಎಲ್ಲಿ ಬಳಸ್ಕೊಬಿಡ್ತಾರೋ ಅನ್ನೋ ಆತಂಕದಲ್ಲಿ, ಅಥವಾ ಈ ಏನು ಕೇಸರಿಗೆ ಮೈ ಎಲ್ಲಾ ಕಡೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಷಡ್ಯಂತ್ರ ಮಾಡಿ ಈಗ ಅವರೇ ಈ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಏನು ಜಿಲ್ಲಾಡಳಿತವು ಕೂಡ ಈ ಒಂದು ಪ್ರಕರಣವನ್ನ ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಿದೆ. ಇದಾದ ಬಳಿಕ ಯಾವಾಗ ವಿವಾದ ಹೆಚ್ಚಾಯ್ತು, ಆಗ ಒಂದು ಅನುಮತಿ ಪತ್ರವನ್ನ ಬಿಡುಗಡೆ ಮಾಡಿದೆ. ಆ ಅನುಮತಿ ಪತ್ರ ಬಿಡುಗಡೆ ಮಾಡಿ ಒಂದಷ್ಟು ಎಡವಟ್ಟನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನು ಅನುಮತಿ ಪತ್ರದಲ್ಲಿ ಒಂದಷ್ಟು ಗೊಂದಲ ಅಂದ್ರೆ ಒಂದಷ್ಟು ಎಡವಟ್ಟನ್ನ ಮಾಡ್ಕೊಂಡಿರುವಂತದ್ದು. 2 ಪತ್ರಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಂದಕ್ಕೆ ಸೀಲ್ ಇಲ್ಲ, ಮತ್ತೊಂದಕ್ಕೆ ಸೀಲ್ ಇದೆ. ಒಂದು ಸೀಲ್ ಇರುವಂತ ಪತ್ರದಲ್ಲಿ 19ನೇ ತಾರೀಕು, ಸೀಲ್ ಇಲ್ಲದಂತೆ ಇರೋದ್ರಲ್ಲಿ 18ನೇ ತಾರೀಕು ನಮೂದಾಗಿರುವಂತದ್ದು. 2 ಪತ್ರದಲ್ಲೂ ಕೂಡ ಪತ್ರದ ಸಂಖ್ಯೆ ಇಲ್ಲ. ಯಾವುದೇ ಸರ್ಕಾರ ಅಥವಾ ಪಂಚಾಯತಿಗಳ ಆದೇಶದ ಪ್ರತಿಯಲ್ಲಿ ಪತ್ರದ ಸಂಖ್ಯೆಯನ್ನ ನಮೂದು ಮಾಡಬೇಕು, ಅದು ಕಡ್ಡಾಯ. ಆದ್ರೆ ಯಾವ ಪತ್ರದಲ್ಲಿ ಯಾವುದೇ ರೀತಿಯ ಸಂಖ್ಯೆ ಇಲ್ಲ. ಇದೆಲ್ಲ ನೋಡಿದ್ರೆ ಈ ಪ್ರಕರಣವನ್ನ ಜೊತೆಗೆ ಯಾವಾಗ ಈ ಪ್ರಕರಣ ಬೇರೆ ಸ್ವರೂಪಕ್ಕೆ ಪಡ್ಕೊಳ್ತು, ಅದಾದ ನಂತರ ಸಮರ್ಥಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿ ಒಂದು ಅಂದ್ರೆ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಅಂದ್ರೆ ಮೊದಲೇ ಅನುಮತಿ ಪತ್ರ ಕೊಟ್ಟಿದ್ರೆ, ಅಂದ್ರೆ ಆ ಅನುಮತಿ ಪತ್ರದಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ ಏನಂತ ಅಂದ್ರೆ ತ್ರಿವರ್ಣ ಧ್ವಜ ಹಾಗೂ ಕನ್ನಡ ಧ್ವಜವನ್ನ ಮಾತ್ರ ಹಾರಾಟ ಮಾಡಬೇಕು ಅನ್ನೋ ಅನುಮತಿ ಕೊಟ್ಟಿರುವಂತದ್ದು. ಇಲ್ಲಿ ಬೇರೆ ಧರ್ಮದ ಅಥವಾ ಬೇರೆ ಯಾವುದೇ ಧ್ವಜಗಳನ್ನ ಹಾಕಬಾರ್ದು ಅಂತ ಕಂಡೀಷನ್ ಕೂಡ ಹಾಕಿದ್ದಾರೆ. ಆ ಕಂಡೀಷನ್ ಹಾಕಿರುವಂತ ಪತ್ರ ಈಗ ಏನು ವೈರಲ್ ಆಗಿದೆ, ಆ ವೈರಲ್ ಆಗಿರುವಂತ ಪತ್ರವು ಕೂಡ ಅದರಲ್ಲಿ ಒಂದಷ್ಟು ತಪ್ಪುಗಳು ಅಂದ್ರೆ ಒಂದಷ್ಟು ಎಡವಟ್ಟಾಗಿರುವುದನ್ನು ನಾವು ಗಮನಿಸಬಹುದು. ಅಂದ್ರೆ ಸಮರ್ಥಿಸುವ ಬರದಲ್ಲಿ ಒಂದಷ್ಟು ಎಡವಟ್ಟುಗಳು ಕೂಡ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಏನು ಸಚಿವ ಚಲುವರಾಯಸ್ವಾಮಿ ಅವರು ಸಮರ್ಥಿಸಿಕೊಳ್ಳುವಂತ ಸಂದರ್ಭದಲ್ಲಿ ಇಲ್ಲಿ ಏನು ಈಗ ಹನುಮ ಧ್ವಜ ಹಾರಾಟ ಆಗ್ತಾ ಇತ್ತು, ಅದು ಸರ್ಕಾರಿ ಜಾಗ. ಇವತ್ತೇನಾದ್ರೂ ಅಲ್ಲಿ ಹಾರಾಟ ಅಂದ್ರೆ ಧ್ವಜ ಹಾರಾಟ ಮಾಡೋದಕ್ಕೆ ಅನುಮತಿ ಕೊಟ್ರೆ ಮುಂದೊಂದು ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಲೇ ಬಾವುಟವನ್ನ ಆರಿಸ್ಬೇಕು ಅಂತ ಬರ್ತಾರೆ. ಆಗ ಏನು ಮಾಡೋದು ಅನ್ನೋ ಮೂಲಕ ಏನೋ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಗಣಿಗ ರವಿ ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡುವಂತ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಇಲ್ಲಿ ಸರ್ಕಾರಿ ಜಾಗದಲ್ಲಿ ಆರಿಸೋದು ಸರಿಯಲ್ಲ, ಬೇಕಾದ್ರೆ ಬೇರೆ ಒಂದು ಜಾಗದಲ್ಲಿ ಆದ್ರೆ ಖಾಸಗಿ ಜಾಗದಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ, ಅದಕ್ಕೆ ನಾನು ಕೂಡ ಅನುದಾನವನ್ನ ಕೊಡ್ತೀನಿ, ನಿಮ್ಮ ಕೈಲಾದ ನೆರವನ್ನ ಕೊಡ್ತೀನಿ ಅಂತ ಹೇಳಿದರೆ ಇದು ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ತೆಗೆದುಕೊಂಡು ಹೋಗ್ತಾ ಇದೆ. ಯಾವಾಗ ಕಾಂಗ್ರೆಸ್ನವರು ಸಮರ್ಥಿಸ್ಕೊಳ್ಳೋಕೆ ಹೆಚ್ಚಾದ್ರು, ಅದಾದ ನಂತರ ಟೀಕೆಗಳು ಕೂಡ ಹೆಚ್ಚಾಗಿರುವಂತದ್ದು. ಅದ್ರ ಜೊತೆಗೆ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ
ಬಿಜೆಪಿ ಹಾಗೂ ಜೆಡಿಎಸ್ ಒಂದಾಗಿದೆ ಅಂದ್ರೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಯಾವಾಗ ಪ್ರಕರಣ ಹೈಪನ್ನು ಪಡ್ಕಲ್ತು ಆಗ ಎಂಟ್ರಿ ಕೊಟ್ಟಿರುವಂತ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರುಗಳು ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸ್ಮಿತಾ. ರೈಟ್, ಧನ್ಯವಾದ ಆನಂದ್ ಮಾಹಿತಿಗಾಗಿ.